ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Are you understanding the concept what I'm trying to tell? ಇಲ್ಲ ಈ ತರ ಇಮ್ಯಾಜಿನ್ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಆಕ್ಚುಲಿ ನೀವು ಇದನ್ನ PUC ಓದ್ತೀರಾ? Can anyone read this word? ಏನಿದೆ? ಪರ್ಮುಟೇಷನ್. ಓಕೆ, ಪರ್ಮುಟೇಷನ್ಸ್ ಅಂಡ್ ಕಾಂಬಿನೇಷನ್ಸ್ ಅಂತ ಒಂದು ಟಾಪಿಕ್ ಇದೆ. ಪರ್ಮುಟೇಷನ್ಸ್ ಅಂದ್ರೆ ಏನ್ ಗೊತ್ತಾ? ಯು ಜಸ್ಟ್ ಥಿಂಕ್ ಆಫ್ 3 biscuits. Okay, 3 different biscuits. Okay, just try to understand. Say for example, yav bekappa? Okay, good day. One. Okay. Though it is a bad day, we will have a good day. Next, Oreo. Spelling ಏನು? O-R-E-O. Okay, Oreo. Next. Spelling ಗೊತ್ತಿರೋದು ಹೇಳ್ರೋ. Hide and seek. Easy. Hide and seek. Hide and seek. Yes, biscuits ide 3. Okay, I call this as G, I call this as O, and I call this as H. ಆಯ್ತಾ? ಈಗ ನಾನೇನ್ ಹೇಳ್ತೀನಿ ಅಂದ್ರೆ ನಿಮಗೆ ಯಾವ್ದಾದ್ರೂ 2 ತಗೊಳ್ಳಿ ಅಂತ ಹೇಳ್ತೀನಿ. ಎಷ್ಟಿದೆ ನಿಮ್ಮ ಹತ್ರ? 3 ಇದೆ. ನೀವು ಯಾವ್ದಾದ್ರೂ 2 ತಗೋಬೇಕು. How many ways you can pick 2 biscuits from 3 biscuits? Did you understand the problem? ಈಗ ಏನ್ ಮಾಡ್ಬೋದು? ಫಸ್ಟ್ ಗುಡ್ ಡೇ ತಗೋಬಹುದು, ಆಮೇಲೆ ಓರಿಯೋ ತಗೋ. ಇಲ್ಲ ಸರ್ ನಾನು ಗುಡ್ ಡೇ ತಗೋತೀನಿ, ಹೈಡ್ ಅಂಡ್ ಸೀಕ್ ತಗೋತೀನಿ. ಇಲ್ಲ ಸರ್ ನಾನು ಓರಿಯೋ ತಗೋತೀನಿ, ಹೈಡ್ ಅಂಡ್ ಸೀಕ್ ತಗೋತೀನಿ. ಇಲ್ಲ ಸರ್ ಫಸ್ಟ್ ನಾನು ಓರಿಯೋ ತಗೋತೀನಿ, ಆಮೇಲೆ ಗುಡ್ ಡೇ ತಗೋತೀನಿ. ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಡಿಫರೆನ್ಸ್? ಅನ್ನ ಹಾಕಿ ಸಾರ್ ಹಾಕಲ್ಲ, ಸಾರ್ ಹಾಕ್ಬಿಟ್ಟು ಅನ್ನ ಹಾಕ್ತಿವಿ. ಇಟ್ಸ್ ಡಿಫರೆಂಟ್, ರೈಟ್? ಕಲ್ಸ್ಕೊಂಡ್ಮೇಲೆ 2 ಒಂದೇ, ದಟ್ಸ್ ಅ ಡಿಫರೆಂಟ್ ಪಾರ್ಟ್. ಬಟ್ ವಿಲ್ ಪಿಕ್ಕಿಂಗ್, ಇಸ್ ಇಟ್ ಡಿಫರೆಂಟ್ ವೇ? ಯಾಕೆ ವಿ ಆರ್ ಟಾಕಿಂಗ್ ಅಬೌಟ್ ದ ವೇಸ್. ಅರ್ಥ ಆಗ್ತಿದ್ಯಾ? ಇಲ್ಲ ಸರ್ ಫಸ್ಟ್ ನಾನು ಹೈಡ್ ಅಂಡ್ ಸೀಕ್ ತಗೋತೀನಿ, ಆಮೇಲೆ ಗುಡ್ ಡೇ ತಗೋತೀನಿ, ಅಥವಾ ಫಸ್ಟ್ ಹೈಡ್ ಅಂಡ್ ಸೀಕ್ ತಗೋತೀನಿ, ಆಮೇಲೆ ಓರಿಯೋ. ಸೊ ಹೌ ಮೆನಿ ವೇಸ್ ಯು ಸಾಲ್ವ್ ದಿಸ್ ಪ್ರಾಬ್ಲಮ್? 6 ways you solve this problem, correct? ಸರ್ ನೋ. ಈಗ ಏನ್ ಮಾಡೋಣ? ಯಾವ್ದಾದ್ರೂ ಒಂದು ಬಿಸ್ಕೆಟ್ ಬೇಡ ಅಂದ್ರೆ, ಸಿ ಇದನ್ನ ರೇಷಿಯೋ 1, ರೇಷಿಯೋ 2, ರೇಷಿಯೋ 3 ಅನ್ಕೊಳ್ಳೋಣ. ನಾನೀಗ ಏನ್ ಮಾಡ್ತೀನಿ? ಐ ಡೋಂಟ್ ಈಟ್ ಬಿಸ್ಕೆಟ್ಸ್, ಬಟ್ ಸ್ಟಿಲ್ ಐ ಡೋಂಟ್ ವಾಂಟ್ ಓರಿಯೋ. What I do, I put one more good day. ಅಂದ್ರೆ 2 ratios are same. ಈ ಕಾನ್ಸೆಪ್ಟ್ ಅರ್ಥ ಆಗ್ತಿದ್ಯಾ? 3 ಬಿಸ್ಕೆಟ್ ಇತ್ತು, ಈ 2 ಬಿಸ್ಕೆಟ್ ಸೇಮ್, ದ ಅದರ್ ಬಿಸ್ಕೆಟ್ ಇಸ್ ಡಿಫರೆಂಟ್. ಹೌ ಟು ಪಿಕ್ 2 things, ಕರೆಕ್ಟ್? ಅದೇ ಪ್ರಾಬ್ಲಮ್ ಮಾಡ್ತಿದೀವಿ. ಈಗ ಹೆಂಗ್ ಪಿಕ್ ಮಾಡ್ತೀರಾ? 2 ಗುಡ್ ಡೇ ಅಥವಾ ಗುಡ್ ಡೇ ಹೈಡ್ ಅಂಡ್ ಸೀಕ್, ಅಥವಾ ಹೈಡ್ ಅಂಡ್ ಸೀಕ್ ಗುಡ್ ಡೇ. ಇನ್ ನೀವು ಉಲ್ಟಾ ಮಾಡಕ್ ಗೊತ್ತಾಗಲ್ಲ, ಯಾಕೆ 2 ಸೇಮ್ ಇದೆ, ಕರೆಕ್ಟಾ? ಬಟ್ ಇಲ್ಲೇನಾಗಿತ್ತು? ಓರಿಯೋ ಗುಡ್ ಡೇ ವಾಸ್ ಡಿಫರೆಂಟ್ ಫ್ರಮ್ ಗುಡ್ ಡೇ ಅಂಡ್ ಓರಿಯೋ. ಬಟ್ ಹಿಯರ್ ಇಫ್ ಯು ಟೇಕ್ ಫಸ್ಟ್ ದಿಸ್ ಗುಡ್ ಡೇ ಅಂಡ್ ದಿಸ್ ಗುಡ್ ಡೇ, ನೋ ಡೇ, ಡೋಂಟ್ ನೋ. GG ಸೇಮ್ ಆಸ್ GG. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಸೊ ಈಗ ಎಷ್ಟು ವೇಸ್ ಆಗಿ ಸಾಲ್ವ್ ಮಾಡಿದ್ರಿ? ಈಗ ಹೆಂಗ್ ರೆಡ್ಯೂಸ್ ಆಗೋಯ್ತು ನೋಡಿದ್ರ? ಈಗ ಇದೇ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ರೇಷಿಯೋ 1, ರೇಷಿಯೋ 2, ರೇಷಿಯೋ 3 3 ಇದಾರ. ಯು ಹ್ಯಾವ್ ಟು ಪಿಕ್ 2. ಈಗ ಬಿಸ್ಕತ್ ಪ್ರಾಬ್ಲಮ್ ರೇಷಿಯೋ ಅರ್ಥ ಆಯ್ತಾ? ಈಗ ಏನಾಗಿದೆ? ಇವ್ರಿಬ್ರು ಸೇಮ್ ಇದಾರೆ, ಕರೆಕ್ಟಾ? ಇವ್ರಿಬ್ರನ್ನ ಪಿಕ್ ಮಾಡೋದು ಒಂದೇ, ಹಿಂಗ್ ಇವ್ರಿಬ್ರನ್ನ ಪಿಕ್ ಮಾಡೋದು ಒಂದೇನಾ? ಸೊ ಅವ್ರಿಬ್ರನ್ನ ಪಿಕ್ ಮಾಡಿ ಸಾಲ್ವ್ ಮಾಡ್ಬಿಟ್ವಿ. ನೆಕ್ಸ್ಟ್ ಇವ್ರ ಜೊತೆ ಪಿಕ್ ಮಾಡ್ಬೇಕು, ಅಥವಾ ಇವ್ರ ಜೊತೆ ಪಿಕ್ ಮಾಡೋದು ಅದೇನಾ? ಅಥವಾ ಇವ್ರ ಜೊತೆ ಪಿಕ್ ಮಾಡೋದು ಅದೇನಾ? ಸೊ now you have to consider the one more case to solve the problem. Did you understand? So still the problem is not complete. ಈ ತರ MCQ questions ಬಂದಾಗ K2 ಬಂದ್ಬಿಡ್ತು ಅಂತ ಆಪ್ಷನ್ ಕರೆಕ್ಟ್ ಆಗಿ ಮಾರ್ಕ್ ಮಾಡಿ. ಅದು ವರ್ಕ್ ಆಗ್ಲಿಲ್ಲ ಅಂದ್ರೆ ಕರೆಕ್ಟ್ ಆಗಿ ಅವರು ಏನಾಗ್ತಾರೆ? 0. Did you understand? ಕಾನ್ಸೆಪ್ಟ್ ಅರ್ಥ ಆಯ್ತಾ ಎಲ್ರಿಗೂ? ಏನಾರ ಡೌಟ್ ಇದೆಯಾ ಈ ಕಾನ್ಸೆಪ್ಟ್ ಕಡೆ? ಈಗ ನಾವ್ ಏನ್ ಮಾಡೋಣ? ಈಗ ನೆಕ್ಸ್ಟ್ ಏನ್ ಮಾಡೋಣ? ಬಿಸ್ಕೆಟ್ ತಿನ್ಬೇಕಾ? We will take 1 by. Now consider. Then consider ಮಾಡೋಣ ಸ್ಟೂಡೆಂಟ್ಸ್. 1 divided by k minus 1 is not equal to minus 1 by 2k plus 1. ಸರಿನಾ? ಸರಿನಾ? ಈಗ ಇದನ್ನ ಸಾಲ್ವ್ ಮಾಡಿ ಸ್ಟೂಡೆಂಟ್ಸ್. ನಾಟ್ ಈಕ್ವಲ್ ಸಿಂಬಲ್ ಇದೆ, ಕಳಿಸಿ ಆ ಕಡೆ ಈ ಕಡೆ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? 2k plus 1 is not equal to k minus 1.
ಸರಿನಾ? ಓಕೆ, ಈ ಪ್ಲಸ್ ಕೆ ಈ ಸೈಡ್ ಬರುತ್ತೆ, ಇದು ಆ ಸೈಡ್ ಬಂದ್ರೆ ಏನಾಗತ್ತೆ? 1k ನಾ ಇಸ್ ಈಕ್ವಲ್ ಟು -2, ನಾಟ್ ಈಕ್ವಲ್. ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ, ಈಕ್ವಲ್ ಬದಲು ನಾಟ್ ಈಕ್ವಲ್ ಇದೆ. ಡೋಂಟ್ ವರಿ ಅಬೌಟ್ ದ ಸಿಂಬಲ್. ಇಸ್ ಇಟ್ ಕರೆಕ್ಟ್? k is not equal to -2 ಅಂತ ಇದೆ. ಫಸ್ಟ್ ಕಂಡೀಷನ್ ಅಲ್ಲಿ ಏನ್ k ಕೊಡ್ತಾ ಇದೆ? ಫಸ್ಟ್ ಕಂಡೀಷನ್ ಅಲ್ಲಿ k ಏನ್ ಕೊಡ್ತಾ ಇದೆ? 2 ಆಗಿರಬೇಕು ಅಂತ. ಸೆಕೆಂಡ್ ಕಂಡೀಷನ್ ಅಲ್ಲಿ k ಏನ್ ಆಗ್ಬಾರ್ದು ಅಂತ ಕೊಡ್ತಿದೆ? -2. ಅಂದ್ರೆ k -2 ಆಗ್ಲಿಲ್ಲ ಅಂದ್ರೆ ಏನಾಗ್ಬೋದು? ಏನ್ ಬೇಕೋ ಆಗ್ಬೋದು. ಬಟ್ ಫಸ್ಟ್ ಕಂಡೀಷನ್ ಏನ್ ಹೇಳ್ತಾ ಇದಾರೆ? 2. ಅಂದ್ರೆ ಸೆಕೆಂಡ್ ಕಂಡೀಷನ್ ಫಸ್ಟ್ ಕಂಡೀಷನ್ ಎರಡು ಬೇರೆ ಬೇರೆ ಆಯ್ತಾ? If k is 2 and k not equal to -2, can we consider k is equal to 2 is the answer? Suppose ಇಲ್ಲೂ ನಂಗೆ 2 ಬಂದ್ಬಿಟ್ಟಿದ್ರೆ ಫಸ್ಟ್ ಕಂಡೀಷನ್ ಮಿಸ್ ಆಗೋದು. ಕರೆಕ್ಟಾ? ಫಸ್ಟ್ ಕಂಡೀಷನ್ ಅಲ್ಲಿ 2 ಬರ್ತಿತ್ತು, ಸೆಕೆಂಡ್ ಕಂಡೀಷನ್ ಅಲ್ಲಿ 2 ಆಗಬಾರ್ದು ಅಂತ ಬರ್ತಿತ್ತು. ಅಂದ್ರೆ ಅವ್ರ ಮಧ್ಯಾಹ್ನ ಸರಿಗಿಲ್ಲ. There is no value of k. Therefore, now what I can accept? Can we accept the fact that k is equal to 2 is the answer? Did you understand, students? Sir, ಇನ್ನೂ ನಂಗೆ ಕನ್ಫ್ಯೂಸ್ ಆಗ್ತಿದೆ ಸರ್ ಅನ್ನೋದಾದ್ರೆ ಈ equation ತಗೊಳ್ರಪ್ಪ. What is the first equation? First equation is not a problem. You have 3x plus y minus 2 is equal to 0. Second equation ಗೆ, sorry, 3x plus y minus 1 ಅಥವಾ is equal to 1. ಈ k ಗೆ 2 ಕೊಟ್ಬಿಡಿ ಸ್ಟೂಡೆಂಟ್ಸ್. k ಗೆ 2 ಕೊಟ್ರೆ ಏನಾಗುತ್ತೆ? 2 2s are 4. 4 minus 1 3. 3x. Next y. Next 2. 5 ಬಂದ್ರ ನೋಡಿ. Just I am doing the what? Verification part. We are doing the verification. It's not mandatory, but to understand the problem. Now, what is a1 by a2? 3 by 3. 1 na? What is b1 by b2? 1. What is c1 by c2? Strictly speaking, -1 by -5. But 1 by 5, yeah? So a1 by a2 is equal to b1 by b2, but not equal to c1 by c2. Bantala condition. Yeah, value okay? Is that clear? ಹಂಗಂದ್ರೆ ಸರ್ ಅಲ್ಲೇ ಸ್ಟಾಪ್ ಮಾಡ್ಬೋದಿತ್ತಲ್ಲ, ಇಲ್ಲೇ ಬಂದಿತ್ತಲ್ಲ. ಹೌದು, ನೀವು ವೆರಿಫೈ ಮಾಡಿದ್ರೆ ಸ್ಟಾಪ್ ಮಾಡ್ಬೋದಿತ್ತು. ವೆರಿಫೈ ಮಾಡ್ಲಿಲ್ಲ, ಅದಕ್ಕೆ ಇನ್ನೊಂದು ಕಂಡೀಷನ್ ತಗೊಂಡು ಚೆಕ್ ಮಾಡಿದ್ವಿ. ಅವ್ರು ಒಪ್ಕೋಬೇಕಲ್ಲ, ಟ್ರಿಪ್ ಹೋಗ್ಬೇಕಾರೆ ಅಪ್ಪನೂ ಒಪ್ಕೋಬೇಕು, ಅಮ್ಮನೂ ಒಪ್ಕೋಬೇಕು. ಇಲ್ಲಿ 3 ಜನ. ಇಸ್ ಇಟ್ ಕ್ಲಿಯರ್? Yes, sir. ಸಚಿನ್, ಅರ್ಥ ಆಗ್ತಿದ್ಯಾನ? Yes, sir. ಅಂಗವಿ, ಸ್ವರ Yes, sir. ಹೋಗಿದ್ರಾ ನೆನ್ನೆ RCB ವಿಕ್ಟ್ರಿ ಪರೇಡ್ಗೆ? Sir, school ಇತ್ತು sir. ಸ್ಕೂಲ್ ಇತ್ತು. ಸ್ಕೂಲ್ ಪರೇಡ್ ಇದ್ದಿದ್ ಸಂಜೆ ತಾನೆ. ಹೋಗಿ ನೋಡಿದ್ರ ಮ್ಯಾಚ್? Yes, sir. ಎಸ್ ಸರ್. ಭುವನ್ ನೋಡಿದ್ಯಾಪ್ಪ? Yes, sir. ನೀ ಬಿಡಲ್ಲ ಅನ್ ಗೊತ್ತು ಬಿಡು. ನೀನ್ ನೆಕ್ಸ್ಟ್ ಯಾವಾಗ ಕಪ್ ತರ್ತೀಯ? ನೀವು ನೋಡಿದ್ರಲ್ಲ ಮ್ಯಾಚ್? ಕೂತ್ಕೊಂಡು ಹಂಗ ಒಂದು ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಇಟ್ಕೊಂಡು ಸಾಲ್ವ್ ಮಾಡಬೇಕಾಗಿತ್ತು. ಓಕೆ, shall we go to the next question? ಸೊ 2025 ಒಳ್ಳೊಳ್ಳೆ ಮಿಸ್ಟ್ರಿಗಳೇ ಆಗ್ತಾ ಇದೆ ಅಲ್ವಾ? ಇಟ್ಸ್ ಅ ಪರ್ಫೆಕ್ಟ್ ಇಯರ್. 2025 ಇಸ್ ಅ ಪರ್ಫೆಕ್ಟ್ ಇಯರ್. ಇವನ್ನ ಮತ್ತೆ ನೆಕ್ಸ್ಟ್ ಪರ್ಫೆಕ್ಟ್ ಇಯರ್ ಯಾವಾಗ ಆಗತ್ತೆ ಗೊತ್ತಾ? 2025 perfect year. Which square? Which square is 2025? Sir. Bhaiya. Sir, 45. Huh? 45. 45. Correct? 45 square is 2025. So which is the next perfect year? 46 square. Andre ಮುಂದಿನ ವರ್ಷನೇ ಬರಲ್ಲ. ಆಯ್ತಾ? 46 into 46 ಎಷ್ಟು? ಎಷ್ಟು 6 4s? 6 4s 24 plus 3
Sir, 2116. 6 4s 24, 4 4s 16, 18 ಸರಿನಂದ್ರ ನಂಗೆ ಮೊದ್ಲೇ ಈ ತರ ಮಲ್ಟಿಪ್ಲಿಕೇಶನ್ ಮಾಡಕ್ ಬರಲ್ಲ. ಕರೆಕ್ಟ್ ಇದೆಯಾ? ಸ್ಕಂದ ದುರ್ಗುಡ್ಕೊಂಡ್ ನೋಡ್ತಾವ್ ತಪ್ಪು ಹುಡ್ಕೋಣ ಅಂತ. 7 + 4 ಮಾಡ್ತೀನಿ ಸರ್, ನನ್ ತಪ್ಪು ಹುಡುಕ್ತೀರಾ, ತಗೊಳ್ಳಿ ಇಲ್ಲಿ ಅಂತ. 1 8 9 10 11 1 carry 2. So which is the next perfect year? ನೆಕ್ಸ್ಟ್ ಸೆಂಚುರಿಗೆ. ಈ ಸೆಂಚುರಿಲಿ ಸಿಗಲ್ಲ ನಿಮ್ಗೆ. ವಿಸ್ಮಿತ ಚೆನ್ನಾಗಿ ಹೇಳಿಲ್ಲ, ಬದುಕೆ ಇರಲ್ಲ ಅಂತ. ಓಕೆ okay, we will take the next problem. ಓದಪ್ಪ ಭರತ್. ಇಲ್ಲೂ ಕೇನಾ? ಓಕೆ, ಕ್ವಶನ್ ನಂಬರ್ 4, find the value of k. Okay, For each of the following system of equation having infinitely many solutions. see, ಇವತ್ತೊಂದು ಪ್ರಾಬ್ಲಮ್ k ಗೆ ಯೂನಿಕ್ ಸೊಲ್ಯೂಷನ್, ನೆಕ್ಸ್ಟ್ k ಗೆ ನೋ ಸೊಲ್ಯೂಷನ್, ಈ k ಗೆ ಮೆನಿ ಸೊಲ್ಯೂಷನ್. ಅಂದ್ರೆ 3 ಕಾನ್ಸೆಪ್ಟ್ ನು ಟಚ್ ಮಾಡಿದ್ವಾ ಅಷ್ಟೇ. ಡೋಂಟ್ ಎಕ್ಸ್ಪೆಕ್ಟ್ ದ ಸೇಮ್ 3 ಪ್ರಾಬ್ಲಮ್ಸ್ ಇನ್ ದ ಎಕ್ಸಾಮ್. ಸಪೋಸ್ ಬಂದ್ಬಿಟ್ರೆ ನಾ ದೇವ್ರು. ಓಕೆ, ಐ ಆಮ್ ಗಾಡ್, ಗಾಡ್ ಇಸ್ ಗ್ರೇಟ್. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಬಂದ್ರೆ ನೀವ್ ರೆಡಿ ಇರ್ಬೇಕು ಸ್ಟೂಡೆಂಟ್ಸ್. ಎಸ್ಟರ್ಡೇ ಒನ್ ಆಫ್ ಮೈ ಸ್ಟೂಡೆಂಟ್ ಜಸ್ಟ್ ಕೇಮ್ ವಿತ್ ಸಮ್ ಫ್ರೂಟ್ಸ್ ಅಂಡ್ ಆಲ್. ಯಾಕೆಂದ್ರೆ he usually knows that I won't eat sweet much. Okay, he got 96% in PU. Okay, now CET rank was also not that good, but okay, 12,000 ranking bandittu, comparatively okay. And he got an engineering college in a management quota, that's fine. He got ENC. ಅವನು ಅದನ್ನೇ ಹೇಳ್ತಾ ಇದ್ದ, ಸರ್ ನೀವು 100 ಪ್ರಾಬ್ಲಮ್ಸ್ ಮಾಡಿಸಿದ್ದೀರಾ ಸರ್, ಅಲ್ಲಿ ಬಂದಿದ್ದೆ 101ನೇ ಪ್ರಾಬ್ಲಮ್. ಅರ್ಥ ಆಯ್ತಾ? ಅವನು ನಾನು ಯಾವಾಗ್ಲೂ ಹೇಳ್ತಿದ್ದೆ, ನಾನು 100 ಪ್ರಾಬ್ಲಮ್ಸ್ ಮಾಡಿಸ್ತೀನಿ, ಅದ್ರಲ್ಲೇ ಏನಾರ ಬಂದ್ರೆ ನಾ ದೇವರು. ಯಾಕೆ? ಐ ಆಮ್ ಪ್ರಿಡಿಕ್ಟಿಂಗ್ ದ ಕ್ವಶನ್ ಇನ್ ಯುವರ್ ಎಕ್ಸಾಮ್ಸ್. ಸ್ಟೂಡೆಂಟ್ಸ್, ವಿ ಆರ್ ಎಟ್ ದ 21st century, ಪರ್ಫೆಕ್ಟ್ ಇಯರ್. ಒಬ್ಬರ ಕನ್ಸ್ಕೊಂಡಿದ್ರೆ RCB ಗೆಲ್ತಾರೆ ಅಂತ ಇಲ್ಲ. 17 ವರ್ಷದಿಂದ ಫಿಕ್ಸ್ ಆಗ್ಬಿಟ್ಟಿದ್ವಿ ಮುಂದಿನ ವರ್ಷ ಕಪ್ ನಮ್ದೆ ಅಂತ. ಟ್ವಿಸ್ಟ್ ಆಗೋಯ್ತು ಪ್ರಾಬ್ಲಮ್. ಸೊ ಈಗ ಇಲ್ಲೂ ಅಷ್ಟೇ 50 ಪ್ರಾಬ್ಲಮ್ಸ್ ವರ್ಕ್ ಮಾಡಿರ್ತೀರ. ಎಕ್ಸ್ಪೆಕ್ಟ್ ದ 51st ಕ್ವಶನ್ ಇನ್ ದ ಎಕ್ಸಾಮ್ ಬೇಸ್ಡ್ ಆನ್ ದ ಸೇಮ್ ಕಾನ್ಸೆಪ್ಟ್. ಕಾನ್ಸೆಪ್ಟ್ ಚೇಂಜ್ ಮಾಡಲ್ಲ. ಕಾನ್ಸೆಪ್ಟ್ ಚೇಂಜ್ ಆದ್ರೆ ಕೋರ್ಟ್ಗೆ ನಾನು ಕರ್ಕೊಂಡು ಹೋಗ್ತೀನಿ. ಎಲಿಮಿನೇಷನ್ ಮೆಥಡ್, ಸಬ್ಸ್ಟಿಟ್ಯೂಷನ್ ಮೆಥಡ್, ಗ್ರಾಫಿಕಲ್ ಮೆಥಡ್ ಬಿಟ್ಟು ಈ ಚಾಪ್ಟರ್ ಇಂದ ಬೇರೆ ಕ್ವಶನ್ ಬಂದ್ಬಿಟ್ರೆ ಕೋರ್ಟಲ್ ಕೇಸ್ ಹಾಕೋಣ. ಡೋಂಟ್ ವರಿ ಅಬೌಟ್ ದಟ್. ಬಟ್ ಇದೇ ಪ್ರಾಬ್ಲಮ್ ಬರುತ್ತೆ ಅಂತ ನಾವು ಗ್ಯಾರಂಟಿ ಕೊಡಕ್ಕಾಗಲ್ಲ. ಯಾಕೆ? ನಂಬರ್ಸ್ ದೇರ್ ಆರ್ ಇನ್ಫೈನೈಟ್ಲಿ ಮೆನಿ. ಕರೆಕ್ಟಾ? ಈಗ ಇವ್ರು ಒಂದು ನಂಬರ್ ಕೊಟ್ರೆ ಇನ್ನೊಂದು ನಂಬರ್ ಕೊಡ್ತಾನೆ, ಇನ್ನೊಂದು ನಂಬರ್ ಕೊಡ್ತಾನೆ. ಸೊ ಎಷ್ಟು ಕ್ವಶನ್ ಹುಡುಕ್ಬೋದು ನಾನು? ಇನ್ಫೈನೈಟ್ಲಿ ಮೆನಿ ಕ್ವಶನ್ಸ್ ಟು ಗೆಟ್ ಅ ಯೂನಿಕ್ ಸೊಲ್ಯೂಷನ್. ಇಸ್ ದಟ್ ಕ್ಲಿಯರ್? ಸೊ ಆಲ್ವೇಸ್ ಲರ್ನ್ ದ ಕಾನ್ಸೆಪ್ಟ್. ಸೊ ಈಗ 3 ಪ್ರಾಬ್ಲಮ್ ಟೇಕ್ ಅವೇ ಹೆಂಗಿರ್ಬೇಕು ನಿಮ್ದು? ಓ ಸರ್, ಒಂದು ಪ್ರಾಬ್ಲಮ್ ಅಲ್ಲಿ ಅನ್ನೋನ್ ಅರ್ಥ ಮಾಡ್ಕೊಳ್ಳಿ. XY ಹುಡುಕ್ತಾ ಇಲ್ಲ. ಅಗೇನ್ ಐ ಆಮ್ ರಿಪೀಟಿಂಗ್. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವಿ ಆರ್ ನಾಟ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ XY. ಯು ಆರ್ ಪ್ಲೇಯಿಂಗ್ ವಿತ್ ಕೋಎಫಿಷಿಯಂಟ್ಸ್. ಇಸ್ ಇಟ್ ಕರೆಕ್ಟ್? ಕೇಂದ್ರಲ್ಲಿ ಒಂದು ಕೋಎಫಿಷಿಯಂಟ್ ಕರೆಕ್ಟಾ? ಈಗ ಏನೋ ಪ್ರಾಬ್ಲಮ್ ಮಾಡೋನು ಕೆ ಬೇಡ ಲ್ಯಾಂಬ್ಡಾ ಹುಡ್ಕೋಣ ಅಂದ್ಬಿಟ್ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಫಾರ್ ವಿಚ್ ದ ಸಿಸ್ಟಮ್ ಹ್ಯಾಸ್ ಮೆನಿ ಸೊಲ್ಯೂಷನ್. ಸರ್ ನೀವು ಮಾಡ್ಸಿಲ್ಲ ಸರ್, ನೀವು ಬರೀ ಕೆ ಮಾಡ್ಸಿದೀರಾ ಅಂದ್ರೆ ಅಯ್ಯೋ ನನ್ನ ಮಗನೇ, ಅಲ್ಲಿ ವೇರಿಯಬಲ್ ಚೇಂಜ್ ಮಾಡಿದಾರೆ ಅಷ್ಟೇ. ಅರ್ಥ ಆಗ್ತಿದ್ಯಾ? ಸೊ ಡೋಂಟ್ ಕಾನ್ಸಂಟ್ರೇಟ್ ಆನ್ ದಿ ಕ್ವಶನ್, ಕಾನ್ಸಂಟ್ರೇಟ್ ಆನ್ ದಿ ಕಾನ್ಸೆಪ್ಟ್ ಇನ್ಸೈಡ್ ದಟ್ ಕ್ವಶನ್. That matters a lot. Okay, now question number 4. What is the system of equation? 2x plus 3y is equal to k. K minus 1 hingidiya? ಅದು ನೆಕ್ಸ್ಟ್ ಗೆ ಇದಿದೆ ಅಲ್ವಾ ನಾ ಕೋಲನ್ ಅಂದ್ರೆ ಸೆಕೆಂಡ್ ಇಕ್ವೇಶನ್. k minus 1 into x. K plus 2 y is equal to 3k. ಇಲ್ಲೋ ಹೆವಿ ಇದೆ, ಕಾನ್ಸಂಟ್ರೇಟ್ ಮಾಡಿ. It should have infinitely many solution. For infinitely many solution, what is the condition, students? A1 by A2 is equal to B1 by B2 is equal to C1 by C2. Correct? C1 by C2 ಬರ್ತಿದ್ದು ಅಬ್ಸರ್ವ್ ಮಾಡಿ. C1 by C2 ಬರ್ತಿದ್ದು ಅಬ್ಸರ್ವ್ ಮಾಡಿ. ಯಾಕೆ ಮೈನಸ್ ಬರ್ತಿದ್ದೀನಿ ಅರ್ಥ ಆಯ್ತಾ? ಅರ್ಥ ಆಗಿಲ್ಲ ಅಂದ್ರೆ ಕೇಳಿ. Hope you understood.
I want a feedback when I'm asking. Yes, sir. Yes, sir. Okay. Ah. Now students, again the same story. Let us pick first two. Okay, let us pick the first two. First two ತಗೊಳ್ಳೋಣ. Consider, you know, 2 divided by k minus 1 is equal to 3 divided by k plus 2. ಮಲ್ಟಿಪ್ಲೈ ಮಾಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡಿ, ಆ ಕಡೆ ಈ ಕಡೆ ಏನಾಗುತ್ತೆ? ಕ್ರಾಸ್ ಮಲ್ಟಿಪ್ಲೈ ಮಾಡಿ ಬೇಗ, ಕ್ವಿಕ್. Sir, 2k plus 4 is equals to 3k minus 3. ಕರೆಕ್ಟ್. ಓವರಾಲ್ ಆಗಿ ಮಾಡ್ಕೊಂಡ್ರೆ 2k plus 4 is equal to 3k minus 3. ಇಲ್ಲ ಒಂದು ಸ್ಟೆಪ್ ಎಕ್ಸ್ಟ್ರಾ ಬರ್ಕೊಳ್ಳಿ. ಸೊ ಇಸ್ k 7? Is k 7? How? 2k ಆ ಸೈಡ್ ಕಳಿಸಿದ್ರೆ minus 2k. Minus 3 side ಕಳಿಸಿದ್ರೆ plus. So 7 is equal to k. K is also equal to 7. Both same, right? Yes, sir. Now you consider the other two. 3 by, you know, 3 by k plus 2 is equal to ಏನಿದೆ? minus k by minus 3k. ಸ್ಟೂಡೆಂಟ್ಸ್ ಇಲ್ಲಿ ಒಂದು ನಿಮಿಷ ನೋಡ್ಕೊಳ್ಳಿ. k ಕ್ಯಾನ್ಸಲ್ ಮಾಡ್ಬೋದಾ? ಮಾಡ್ಬೋದಾ? ಮಾಡ್ಲೇಬೇಕಾ? Yes, sir. ಈಗ ಏನ್ ಹುಡುಕ್ತಾ ಇದ್ದೀರಾ? ಅವ್ರನ್ನೇ ಕ್ಯಾನ್ಸಲ್ ಮಾಡಿದ್ರೆ ಅಂಡರ್ಸ್ಟುಡ್ ದ ರೂಲ್? ಆಯ್ತು ಬಿಡಿ, ಸರಿ ಇಲ್ಲಿದ್ಯಲ್ಲ ಕೆ. ಇವನು ಹೋಗ್ಲಿ, ಇವನಿದಾನಲ್ಲ, ಇಬ್ರು ಇಲ್ಲ ಅಂದ್ರೆ ಪ್ರಾಬ್ಲಮೇ ಇಲ್ಲ, ಅದು ಬೇರೆ. ಓಕೆ, ಲೆಟ್ಸ್ ನಾಟ್ ಕ್ಯಾನ್ಸಲ್ ಕೆ. ಲೆಟ್ಸ್ ಹ್ಯಾವ್ ದಟ್ ಕ್ಯೂರಿಯಾಸಿಟಿ ಅಂಡ್ ಗೋ. ಮೈನಸ್ ಕ್ಯಾನ್ಸಲ್ ಮಾಡ್ಬೋದು, ತೊಂದರೆ ಇಲ್ಲ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 9k is equal to k squared plus 2k. ಕರೆಕ್ಟಾ? ಸರಿನಾ? ಈಗೇನಾಯ್ತು ಇದು? k squared minus 7k is equal to 0 na? Correct? What type of equation is this? Quadratic. napka idya? What is the standard form of quadratic equation? ax squared plus bx plus c. ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಕಾನ್ಸ್ಟೆಂಟ್ ಟರ್ಮ್ ಇಲ್ಲ ಅಂದ್ರೆ 0 is a solution. 0 is a 0. napka idya? 3 ಕೇಸು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ಏನ್ ಕಾಮನ್ ತಗೋಬಹುದು? k ಕಾಮನ್ ತಗೊಂಡ್ರೆ ಏನು ಉಳ್ಕೊಳ್ಳುತ್ತೆ? k minus 7 is equal to 0. So what is the value of k? K is 0 or k is 7. Correct? You got two values, but I have to take only one value. Why? The value which is obeying here is not obeyed by the first one. Correct? So out of these values, which value of k you are considering? K is equal to 7 is the only value. ಇದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಬೇಕಾದ್ರೆ ನಾನು ಇಲ್ಲಿ ಸ್ಟಾರ್ ಹಾಕಿರ್ತೀನಿ. We have studied this concept in quadratic polynomial chapter. ನೀವು ಗ್ರಾಫ್ ಹಾಕಿ ನೋಡಿದ್ರೆ it passes through origin and 7. The zeros of that polynomial is 0 and 7. Okay, shall we go to the next question? Next question go on.
ಓಕೆ, ಫಿಫ್ತ್ ಕ್ವಶನ್. ಈಗ ಒಂದ್ ಸ್ವಲ್ಪ ರಿವಿಷನ್ ಮಾಡ್ಕೊಳ್ಳೋಣ. ಫಿಫ್ತ್ ಕ್ವಶನ್ ಏನ್ ಕೇಳಿದಾರೆ? ಫಿಫ್ತ್ ಕ್ವಶನ್, ಡಿಟರ್ಮೈನ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ. ಇಲ್ಲಿ ತನಕ ಬರೀ ಒಂದ್ ಅನ್ನೋನ್ ಇತ್ತು, ಕರೆಕ್ಟಾ? ಯಾವ್ದು? ಸಮ್ ಕೆ ಅಂತ. ಈಗ ಎರಡು ವ್ಯಾಲ್ಯೂ ಹುಡುಕ್ಬೇಕಂತ, ಎ ಅಂಡ್ ಬಿ. ಸೊ ದಟ್ ದ ಫಾಲೋಯಿಂಗ್ ಸಿಸ್ಟಮ್ ಆಫ್ ಈಕ್ವೇಶನ್ಸ್, ದಟ್ ಈಸ್ 2x minus 2a plus 5 into y is equal to 5 and 2v plus 1 into x minus 9y is equal to 15 has a solution ಇದೆಯಂತ? ಎಷ್ಟು ಸೊಲ್ಯೂಷನ್ಸ್ ಇದೆ? ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಅಂದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ತರಾನೇ ಆಯ್ತಾ? ಆದ್ರೆ ಪ್ರೀವಿಯಸ್ ಪ್ರಾಬ್ಲಮ್ ಗಿಂತ ಸ್ಟೂಡೆಂಟ್ಸ್ ಒಂದ್ ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಜಾಸ್ತಿ ಆಯ್ತು ಈಗ. ಯಾಕೆ? ಎರಡು ಅನ್ನೋನ್ ಹುಡುಕ್ಬೇಕು, ಅಲ್ಲಿ ಒನ್ ಅನ್ನೋನ್, ಕರೆಕ್ಟಾ? ಮೇ ಬಿ ಇಲ್ಲಿ ಕೆ ಅಂಡ್ ಪಿ ಅಂತ ಇಟ್ಕೋಬಹುದಿತ್ತು, ಅಥವಾ ಕ್ಯೂ ಅಂಡ್ ಆರ್ ಅಂತ ಇಟ್ಕೋಬಹುದಿತ್ತು. ಅವ್ರ ಏನ್ ಮಾಡಿದ್ರು? ಎ ಬಿ ಅಂತ ಹುಡುಕಿದ್ರು. ಸಿ ಅಗೈನ್ ಐ ರಿಪೀಟ್, ವಿ ಆರ್ ನಾಟ್ ಫೈಂಡಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ. ಟಚ್ ಮಾಡ್ತಿಲ್ಲ ಎಕ್ಸ್ ವೈ ಗೆ. ಓಕೆ, what is the condition that we have to maintain? A1 by A2 is equal to B1 by B2 is equal to C1 by C2. Will you agree with this statement? First line alle yake anta artha agಬೇಕು. Why you are writing this? A1 by A2 is equal to B1 by B2 is equal to C1 by C2, because the two lines are consistent and has many solutions. Andre yav lines idu? Coincident lines. ಈಗ ಫಸ್ಟ್ ಎರಡು ರೇಷಿಯೋ ತಗೊಳ್ಳೋಣ. ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಬಹುದಾ? ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ? 18 is equal to 2b plus 1 into 2a plus 5. Will you agree, students? 9 into 2 18, 2b plus 1 into 2a plus 5. ಈಗ ಇದನ್ನ ಮಲ್ಟಿಪ್ಲೈ ಮಾಡ್ಕೋಬಹುದಲ್ವಾ? ಇದು ಸದ್ಯಕ್ಕೆ ಹಂಗೆ ಇರಲಿ ಸ್ಟೂಡೆಂಟ್ಸ್. ಒಂದ್ ನಿಮಿಷ ನೋಡ್ಕೊಳ್ಳಿ ಇದು. ವಿ ವಿಲ್ ಲೀವ್ ದಿಸ್ ಆಸ್ ಇಟ್ ಇಸ್. ಈಗ ನೆಕ್ಸ್ಟ್ ಏನ್ ಮಾಡ್ತಿದ್ರಿ ನೀವು? ನೆಕ್ಸ್ಟ್ ಎರಡು ತಗೋತಿದ್ರಿ, ಕರೆಕ್ಟಾ? ಯು ಜಸ್ಟ್ ಅಬ್ಸರ್ವ್ ದ ಪ್ರಾಬ್ಲಮ್, ಡೋಂಟ್ ಸಿ ದ ಪ್ರಾಬ್ಲಮ್, ಅಬ್ಸರ್ವ್ ದ ಪ್ರಾಬ್ಲಮ್. ಅಬ್ಸರ್ವ್ ಮಾಡಿದ್ರೆ if we equate these two, a nu sigalla, b nu sigalla, correct? But if we equate these two, a sigatta. Yake? This ratio contains a, this ratio contains only numbers. So a sigatta? Illa sir, nan first to last to pick ಮಾಡಬಹುದು, correct? See, ಒಂದು ಮೆಥಡ್ ಫಾಲೋ ಮಾಡ್ತಿದೀವಿ. ಫಸ್ಟ್ ಟು ಲಾಸ್ಟ್. ಈವನ್ ಫಸ್ಟ್ ಟು ಲಾಸ್ಟ್ ತಗೋಬಹುದಿತ್ತು. ಫಸ್ಟ್ ಟು ಲಾಸ್ಟ್ ತಗೊಂಡ್ರೆ ಯಾರು ಸಿಗ್ತಾರೆ? ಅವಾಗ ನಾನು ಫಸ್ಟ್ ಟು ಬೇಕಾಗಿಲ್ಲ, ಕರೆಕ್ಟಾ? ಫಸ್ಟ್ ಲಾಸ್ಟ್, ಸೆಕೆಂಡ್ ಲಾಸ್ಟ್ ತಗೊಂಡ್ರೆ ಎ ಬಿ ಸಿಕ್ಬಿಡತ್ತಾ? ಬಿಕಾಸ್ ಆಲ್ ಆರ್ ಈಕ್ವಲ್. ಇದೇ ಯುಕ್ಲಿಡ್ಸ್ ಆಕ್ಸಿಯಮ್ ಅಲ್ಲಿ ಓದಿರ್ತೀರಾ, ಥಿಂಗ್ಸ್ ವಿಚ್ ಆರ್ ಈಕ್ವಲ್ ಟು ದ ಸೇಮ್ ಥಿಂಗ್ಸ್ ಆರ್ ಈಕ್ವಲ್ ಟು ಒನ್ ಅನದರ್ ಅಂತ. ಅದೇ ಇದು. ಇವ್ರ ಈಕ್ವಲ್, ಇವ್ರ ಈಕ್ವಲ್ ಅಂದ್ರೆ ಇವ್ರ ಈಕ್ವಲ್, ಇವ್ರ ಈಕ್ವಲ್, ಇವ್ರಿಗೆ ಈಕ್ವಲ್, ಇವ್ರಿಗೆ ಈಕ್ವಲ್, ಇವ್ರಿಗೆ ಈಕ್ವಲ್. ಅರ್ಥ ಆಯ್ತಾ? ಯಾರಿಗೆ ಈಕ್ವಲ್? ಎಲ್ಲಾರು ಈಕ್ವಲ್. ಇವ್ರಿಗೆ ಎಲ್ಲಾರು ಗುಡ್ಡೆ ಗುಡ್ಡೆ ಗುಡ್ಡೆ. ಯಾವ್ ತಗೊಂಡ್ರಿ ಗೊತ್ತಾಗಲ್ಲ. ಯಾಕೆ? ಆಲ ಇವಳು ರ್ಯಾಪರ್ ಚೇಂಜ್ ಮಾಡಿದ್ರು ಬೇರೆ ಬಿಸ್ಕೆಟ್ ನಾವು ಕನ್ಸಿಡರ್ ಮಾಡೋದು. ಅರ್ಥ ಆಯ್ತಾ? ಈಗ ಹೇಳಿ, ಈ ಪ್ರಾಬ್ಲಮ್ ಅಲ್ಲಿ ನಾವು ಮೆಮೊರೈಸ್ ಮಾಡಿದೆ ಇದೆರಡು ರೇಷಿಯೋ ವೇಸ್ಟ್ ತಪ್ಪು ಅಂತ ಹೇಳ್ತಿಲ್ಲ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ವಿ ಆರ್ ನಾಟ್ ಟೆಲ್ಲಿಂಗ್ ಡೋಂಟ್ ಈಕ್ವೇಟ್ ಫಸ್ಟ್ ಟು, ಬಟ್ ಇಫ್ ಯು ಈಕ್ವೇಟ್ ಫಸ್ಟ್ ಅಂಡ್ ದಿ ಲಾಸ್ಟ್ ಏನ್ ಬರುತ್ತೆ? 2 by 2b plus 1 is equal to 5 by 15 easy. ಎಷ್ಟಪ್ಪ? 1 by 3 ಯಾ? b ಸಿಕ್ಬಿಟ್ರಲ್ಲ. 3 2s are 6. 2b plus 1. So b ಏನಾಗುತ್ತೆ? 5 by 2 ನಾ? Is b 5 by 2? ನೆಕ್ಸ್ಟ್ ಸೆಕೆಂಡ್ ಮತ್ತೆ ಲಾಸ್ಟ್ ಥರ್ಡ್ ಒನ್ ಈಕ್ವೇಟ್ ಮಾಡ್ಕೊಳ್ಳೋಣ. ಮೈನಸ್ ಮೈನಸ್ ಕ್ಯಾನ್ಸಲ್ ಆದ್ರೆ ಏನಾಗುತ್ತೆ? 2a plus 5 divided by 9 is equal to 1 by 3 ನಾ? ಇಲ್ಲಿ ನೋಡಿ, ಈ 3 ಮಲ್ಟಿಪ್ಲೈ ಮಾಡಬೇಡಿ, 9 by 3 ಏನು?
9 by 3 ಏನೋ 3. So 2a plus 5 is equal to 3. So 2a plus 5 is equal to 3 ಆದ್ರೆ a ಏನಾಗುತ್ತೆ -1. So what is the value of a and b? A is -1 and b is 5 by 2. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಅರ್ಥ ಆಯ್ತಾ? Yes, sir. ಹಂಗಂದ್ರೆ ಸರ್ ನಾವು ಫಸ್ಟ್ ಎರಡು ಈಕ್ವೇಟ್ ಮಾಡಿದ್ರೆ ಏನಾಗ್ತಿತ್ತು? ಏನು ಬರ್ತಿರ್ಲಿಲ್ಲ, ಬಿನು ಬರ್ತಿರ್ಲಿಲ್ಲ, ಕರೆಕ್ಟಾ? ಏನು ಬರ್ತಿರ್ಲಿಲ್ಲ, ಬಿನು ಬರ್ತಿರ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಈಕ್ವೇಟ್ ಮಾಡಿದಾಗ ಅದನ್ನ ತಗೊಂಡ್ ಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬೇಕಾಯ್ತು. ಇಟ್ ವಾಸ್ ಕ್ವೈಟ್ ಕಾಂಪ್ಲೆಕ್ಸ್, ಅಥವಾ ಇಟ್ ವುಡ್ ಹ್ಯಾವ್ ಬೀನ್ ಅ ಪ್ರೊಲಾಂಗ್ ಮೆಥಡ್ ಟು ಸಾಲ್ವ್ ದ ಪ್ರಾಬ್ಲಮ್. ನೌ ಇಟ್ ಈಸ್ ಕ್ವೈಟ್ ಈಸಿ ಟು ಸಾಲ್ವ್ ದ ಪ್ರಾಬ್ಲಮ್. ಇಸ್ ಇಟ್ ಕ್ಲಿಯರ್? ಎನಿ ಡೌಟ್ಸ್? Yes, sir. ಓಕೆ, ಸೊ ಇನ್ನೊಂದು 3 ಕ್ವಶನ್ ಇದೇ ತರ ಇದೆ ಅಲ್ವಾ? ಏನಿದೆ ನೆಕ್ಸ್ಟ್? ಪಿ ವ್ಯಾಲ್ಯೂ ಹುಡ್ಕೋದು. ಏನ್ ಸೊಲ್ಯೂಷನ್? ನೋ ಸೊಲ್ಯೂಷನ್. ನೋ ಸೊಲ್ಯೂಷನ್ ಆಗ್ಬೇಕು ಅಂದ್ರೆ a1 by a2 is equal to b1 by b2 not equal to c1 by c2. ಇದನ್ನು ಟ್ರೈ ಮಾಡಿ. ಸೊ 2 ಪ್ರಾಬ್ಲಮ್ಸ್ ಐ ಗಿವನ್ ಇಟ್ ಆಸ್ ಅ ಹೋಮ್ವರ್ಕ್. ಡೋಂಟ್ ನೆಗ್ಲೆಕ್ಟ್. 10-15 minutes ಸ್ಟೂಡೆಂಟ್ಸ್ ಅಷ್ಟೇ, ನಾಟ್ ಮೋರ್ ದನ್ ದಟ್. ಐಡಿಯಾ ಕ್ಯಾಪ್ಚರ್ ಮಾಡ್ಕೊಳ್ಳಿ, ಸಾಲ್ವ್ ಮಾಡ್ಕೊಂಡ್ ಬನ್ನಿ. Tomorrow we will complete the other 2 problems and we will start understanding word problems. Word problems ಮಾಡಬೇಕಾದ್ರೆ ನಾನು ಈಕ್ವೇಷನ್ಸ್ ತನಕ ತಗೊಂಬಂದು ಕೂರಿಸ್ತೀನಿ. ನೀವು ಮನೇಲಿ ಏನ್ ಮಾಡ್ಕೋಬೇಕು? ಸಾಲ್ವ್ ಮಾಡ್ಕೋಬೇಕು. Is it clear? Application problems, here I will discuss only the equations. Equation ಬರೋದಕ್ಕೆ ಮಾತ್ರ I will help you out. Is it clear? Okay. Yes, sir. And maybe you are aware of this Saturday what you have? TAT, mathematics test. Questions ಬಂದಿದ್ಯಾ? ಏನೇನಿದೆ? Real numbers, polynomials, linear equations in 2 variables. ಇವತ್ತು ಮಾಡಿದ್ ಬೇಡ, ಅಂದ್ರೆ ಅಪ್ ಟು ಎಲಿಮಿನೇಷನ್ ನೋಡ್ಕೊಳ್ಳಿ. ಅಂದ್ರೆ ಈ ತರ ಕೆ ಹುಡುಕೋದು ಎ ಬಿ ಎಲ್ಲ ಬೇಡ, ನೆಕ್ಸ್ಟ್ ಟೈಮ್ ಕೊಡ್ತೀನಿ. ಇದು ವರ್ಡ್ ಪ್ರಾಬ್ಲಮ್ಸ್. ದಿಸ್ ಟೈಮ್ ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್ ಗ್ರಾಫ್. ಗ್ರಾಫ್ ಕಂಪಲ್ಸರಿಲಿ ಒಂದು ಕ್ವಶನ್ ಕೊಟ್ಟೆ ಕೊಡ್ತೀನಿ. ಈಗಲೇ ಕ್ವಶನ್ ಪೇಪರ್ ಲೀಕ್ ಮಾಡ್ತಾ ಇದ್ದೀನಿ. ಓಕೆ, ಕಂಪಲ್ಸರಿಲಿ ಒಂದು graph you should do. Is it clear? So tomorrow we will continue.